ಎಲ್ಲ ಗಣ್ಯ ಪೋಷಕರು ಹಾಗೂ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಕುರಿತು ಒಂದೆರಡು ಮಾತುಗಳನ್ನು ತಿಳಿಸುತ್ತೇನೆ. 2002 ಮತ್ತು 2003ರಲ್ಲಿ ಈ ಬಿಸಿಯೂಟ ಯೋಜನೆ ಪ್ರಾರಂಭವಾಯಿತು. ಅದರಲ್ಲಿ ಮೇನ್ ಉದ್ದೇಶ ಏನಾಗಿತ್ತು ಅಂದರೆ ಮಕ್ಕಳಲ್ಲಿ ಹಸಿವನ್ನು ನಾವು ಹೆಚ್ಚಿಸಬೇಕು ಅನ್ನೋದು, ಆಮೇಲೆ ದಾಖಲಾತಿ ಹೆಚ್ಚಿಸಬೇಕು, ಹಾಜರಾತಿ ಪ್ರಮಾಣ ಹೆಚ್ಚಿಸೋದು ಇಂಪಾರ್ಟೆಂಟ್. ಅದೇ ರೀತಿ ಬಡ ಮಕ್ಕಳಿಗೆ ಆಹಾರ ವ್ಯವಸ್ಥೆಯನ್ನು ಕಲ್ಪಿಸೋದಾಗಿತ್ತು. ಈ ಮೂರು ಉದ್ದೇಶ ಇಟ್ಕೊಂಡು ಸರ್ಕಾರ ಶಾಲೆಗಳಿಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಈಗ ವಾರದಲ್ಲಿ 6 ದಿನಗಳು ಕಾನೂನ ಬರುತ್ತೆ. ಅದೇ ರೀತಿ MDM ವಯಸ್ಸಿನಿಂದ ನಮಗೆ ಮಕ್ಕಳಿಗೆ ಬೆಳಗಿನ ಅವಧಿಯಲ್ಲಿ ಪ್ರತಿ ವಾರದ 5 ದಿನದಲ್ಲಿ ಬೆಳಗಿನ ಅವಧಿಯಲ್ಲಿ ಮಾರ್ನಿಂಗ್ ಬ್ರೇಕಲ್ಲಿ ಹಾಲು ವಿತರಣೆ 2 ದಿನ ನಡೆಯುತ್ತೆ. ರಾಗಿ ಮಾಲ್ಟ್ ವಿತರಣೆ 3 ದಿನ ನಡೆಯುತ್ತೆ. ಸೋಮವಾರ ಮತ್ತು ಬುಧವಾರ ಶುಕ್ರವಾರ ರಾಗಿ ಮಾಲ್ಟ್ ಕೊಡ್ತೀವಿ ಮಕ್ಕಳಿಗೆ, ಮತ್ತೆ ಮಂಗಳವಾರ ಮತ್ತು ಗುರುವಾರ ಹಾಲು ವಿತರಣೆ ಬೆಳಗಿನ ಇಂಟರ್ನೆಟಲ್ಲಿ ಕೊಡ್ತೀವಿ. ಅದಾದ ನಂತರ ಮಧ್ಯಾಹ್ನ ಊಟ ಡೈಲಿ ಬರುತ್ತೆ. ಅದರಲ್ಲಿ ನಮಗೆ ಮಂಡೇ ಏನು ಬರುತ್ತೆ ಅಂದರೆ ಅನ್ನ ಮತ್ತು ತರಕಾರಿ ಸಾರು ಬರುತ್ತೆ ಮಕ್ಕಳಿಗೆ. ಟ್ಯೂಸ್ಡೇ ಪಲಾವ್ ಮತ್ತು ದಂಚ ಬರುತ್ತೆ. ವೆಡ್ನೆಸ್ಡೇ ಅನ್ನ ತಿಳಿಸಾರು ಮತ್ತು ಕಡಲೆಕಾಳು ಬರುತ್ತೆ. ಗುರುವಾರ ಅನ್ನ ಮತ್ತು ತರಕಾರಿ ಸಾರು ರಿಪೀಟ್ ಆಗುತ್ತೆ. ಫ್ರೈಡೇ ಬಿಸಿಬೇಳೆ ಬಾತು ಮತ್ತು ಪಲಾವ್ ಜೊತೆಗೆ ಸಾರನ್ನು ಮಕ್ಕಳಿಗೆ ಬರುತ್ತೆ. ಶನಿವಾರ ಟೊಮೆಟೊ ರೈಸ್ ಜೊತೆ ಮೊಸರು ಮತ್ತು ಸ್ವೀಟ್ ಕೂಡ ಬರುತ್ತೆ. ಈ ವಾರದ 6 ದಿನಗಳಲ್ಲಿ ಮಕ್ಕಳಿಗೆ ಅಕ್ಷಯ ಪಾತ್ರೆ ಕಡೆಯಿಂದ ಬಿಸಿಯಾದ ಊಟ 12 ಗಂಟೆಗೆಲ್ಲ ಬಂದು ನಮ್ಮ ಸ್ಕೂಲ್ಗೆ ರೀಚ್ ಆಗುತ್ತೆ. ಎಕ್ಸಾಕ್ಟಾಗಿ 1:15ಗೆ ಮಕ್ಕಳಿಗೆ ವಿತರಣೆ ಕೂಡ ಆಗುತ್ತೆ. ಇದಕ್ಕೆಲ್ಲ ನಮ್ಮ ಶಿಕ್ಷಕರು ಸಹ ನನ್ನ ಜೊತೆ ಮಂಗಳವಾರದಿಂದ ಅವರು ಕೂಡ ವಿತರಣೆ ಸಮಯದಲ್ಲಿ ಮಕ್ಕಳನ್ನು ಸರಿಯಾಗಿ ಗಮನಿಸಿ ಕೂಡಿಸೋದ್ರಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಕ್ಕಳಿಗೆ APF ಮತ್ತು ಗೌರ್ಮೆಂಟ್ ಕಡೆಯಿಂದ ವಾರದ 6 ದಿನಗಳಲ್ಲಿ ಸಹ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಮಾಡಬೇಕು. ಸೊ ವಾರದ 2 ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಆಗುತ್ತೆ. ಅದೇ ರೀತಿ ಇನ್ನು 4 ದಿನಗಳಲ್ಲಿ APF ಕಡೆಯಿಂದ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಆಗುತ್ತೆ. ಅದೇ ರೀತಿಯಾಗಿ ಈಗ ನವೆಂಬರ್ ತಿಂಗಳಿನಿಂದ ಹೊಸದಾಗಿ ಮಕ್ಕಳಿಗೆ 3:30 ಇಂಟರ್ವಲ್ ಆ ಟೈಮಲ್ಲಿ ನಾವು ಸ್ನ್ಯಾಕ್ಸ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಕೂಡ 3 ರೀತಿಯಾಗಿ ನಮಗೆ ಸ್ನ್ಯಾಕ್ಸ್ ಬರುತ್ತೆ. ಸೋಮವಾರ ಕಡಲೆಕಾಳು ಬರುತ್ತೆ, ಮಂಗಳವಾರ ಹೆಸರು ಕಾಳು ಬರುತ್ತೆ, ಬೇಯಿಸಿ ಅದಕ್ಕೆ ಒಗ್ಗರಣೆ ಕೊಟ್ಟಿರ್ತಾರೆ. ವಿತ್ ಗೋಡಂಬಿ ಕೂಡ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ, ಕೆಲವೊಂದಕ್ಕೆ ಶೇಂಗಾ ಕೂಡ ಮಿಕ್ಸ್ ಮಾಡ್ತಾರೆ. ಅದೇ ರೀತಿಯಾಗಿ ಬುಧವಾರದಲ್ಲಿ ನಮಗೆ ಶೇಂಗಾ ಬರುತ್ತೆ. ಶೇಂಗಾನು ಕೂಡ ಬೇಯಿಸಿ ಅದಕ್ಕೆ ಒಗ್ಗರಣೆ ಕೊಟ್ಟಿರ್ತಾರೆ, ವಿತ್ ಮಸಾಲೆಯುಕ್ತ ಸ್ನ್ಯಾಕ್ಸ್ ಬರುತ್ತೆ. ಸೊ ಮತ್ತೆ ಗುರುವಾರ ಕಡಲೆಕಾಳು ರಿಪೀಟ್ ಆಗುತ್ತೆ, ಶುಕ್ರವಾರ ಹೆಸರು ಕಾಳು ರಿಪೀಟ್ ಆಗುತ್ತೆ. ಶನಿವಾರ ಈ ಕಾಲ ವ್ಯವಸ್ಥೆಯಿಂದ ಕಾಳಿನ ಬದಲಾಗಿ ಕಿತ್ತಳೆ ಅಥವಾ ಮೋಸಂಬಿ ಹಣ್ಣುಗಳನ್ನು ಎಲ್ಲ ಮಕ್ಕಳಿಗೂ ವಿತರಿಸಲಾಗುತ್ತೆ. ಇಷ್ಟು ಹೇಳ್ತಾ ಸೊ ನಾನು ಪೋಷಕರಲ್ಲಿ ಒಂದು ವಿನಂತಿ ಮಾಡ್ಕೊಂಡಿದ್ದೀನಿ. ಹೆಚ್ಚಿನ ಮಕ್ಕಳು ಮೊಟ್ಟೆಗಿಂತ ಜಾಸ್ತಿ ಬಾಳೆಹಣ್ಣಿಗೆ ಒತ್ತು ಕೊಡ್ತಾರೆ. ಮನೆಯಲ್ಲಿ ಪೋಷಕರು ತಿಳಿಸಬೇಕು, ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ, ಬಾಳೆಹಣ್ಣಿನಲ್ಲಿ ನಾರಿನಂಶ ಇರುತ್ತೆ. ಆದರೆ ಕಂಪೇರ್ ಮಾಡಿದಾಗ ಸ್ವಲ್ಪ ಮೊಟ್ಟೆಗೆ ಆ್ಯಕ್ಚುಲಿ ಸರ್ಕಾರನೂ ಕೂಡ ಮೊಟ್ಟೆಗೆ ಹೆಚ್ಚು ಒಂದು ಕೊಡ್ತಾ ಇರೋದ್ರಿಂದ ಪೋಷಕರು ಸಹ ಶಾಲೆಯಲ್ಲಿ ಮೊಟ್ಟೆ ತಿನ್ನೋದಕ್ಕೆ ಹೇಳಬೇಕು ಅಂತ ನಾನು ಅವರಲ್ಲಿ ಹೇಳ್ಕೊಳ್ತೀನಿ. ಸೊ ಇಷ್ಟೆಲ್ಲ ವ್ಯವಸ್ಥೆ ನಮ್ಮ ಇದರಿಂದ ಬರುತ್ತೆ. ಹಾಗೆ ಕೆಲವೊಮ್ಮೆ ಅಕ್ಷಯ ಪಾತ್ರೆ ಕಡೆಯಿಂದ ಕೆಲವೊಮ್ಮೆ ಮೂಗ್ ದಾಲ್, ಸೋಯಾ ಸ್ಟಿಕ್ ಸ್ನ್ಯಾಕ್ಸ್ ಎಲ್ಲ ಮಕ್ಕಳಿಗೆ ಬಂದಿದೆ. ಅದನ್ನು ಕಾಲಕ್ಕೆ ಬಂದಾಗ ನಾವು ಮಕ್ಕಳಿಗೆ ವಿತರಣೆ ಮಾಡಿದ್ದೀವಿ. ಇಷ್ಟು ಹೇಳಲು ಅವಕಾಶ ಮಾಡಿರೋದಕ್ಕೆ ಧನ್ಯವಾದ.